ಬಿಗ್ ಬಾಸ್ ನೋಡ್ತೀರಿ ಮೇಡಮ್? ನೋಡ್ತೀವಿ. ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಯಾಕೆ ಇಲ್ಲ ಗಿಲ್ಲಿ ಗಿಲ್ಲಿ? ಗಿಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡೋದು ಎಲ್ಲ ಚೆನ್ನಾಗಿದೆ ತುಂಬ, ಅದಕ್ಕೆ ಅವನಿಗೆ ಸಪೋರ್ಟ್. ನಿಮ್ಗೆ ಯಾರು ಇಷ್ಟ ಮೇಡಮ್? ನಮಗೂ ಗಿಲ್ಲಿ ಇಷ್ಟ. ಗಿಲ್ಲಿ ಮತ್ತು ರಕ್ಷಿತಾ. ರಕ್ಷಿತಾ ಯಾಕೆ ಇಷ್ಟ? ಅವರು ಆನೆಸ್ಟ್ ಆಗಿದ್ದಾರೆ, ಹೊರಗಡೆ ಹೆಂಗಿದಾರೋ ಒಳಗಡೆನೂ ಹಾಗೇ ಇದ್ದಾರೆ. ಗಿಲ್ಲಿ ಅವರು ಹಾಗೇ ಇದ್ದಾರೆ. ಅವನು ಹೆಂಗಿದಾನೋ ಹೊರಗಡೆ ಹೆಂಗಿದಾನೋ ಅದೇ ಥರ ಇದ್ದಾನೆ ಒಳಗಡೆ. ನಿಮಗೆ ಯಾರು ಇಷ್ಟ ಇಲ್ಲ ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ. ಯಾಕೆ? ಅವರು ಕುತಂತ್ರ ಬುದ್ಧಿ. ನಿಮಗೆ ಮೇಡಮ್? ನಮಗೂ ಸೇಮ್ ಅಶ್ವಿನಿ ಇಷ್ಟ ಇಲ್ಲ. ನಿಮಗೂ ಅವರು ಇಬ್ಬರಿಗೂ ಸೇಮು? ಸೇಮ್. ಓಕೆ, ನಿನ್ನೆ ಕಿಚ್ಚ ಸುದೀಪ್ ಅವ್ರ ಕ್ಲಾಸ್ ತೊಗೊಂಡ್ರು, ಹೇಗಿತ್ತು? ಚೆನ್ನಾಗಿತ್ತು. ಅವರು ಗಿಲ್ಲಿ ಮಾಡ್ಕೊಟ್ಟಿದ್ದು ಒಂದು ಸ್ವಲ್ಪ ತಮಾಷೆ ಮಾಡೋಕ್ಕೋಗಿ ಅದು ಸೀರಿಯಸ್ ಆಗಾಯಿತು. ಓಕೆ, ಈಗ ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ತೊಗೊಂಡೋ ಕ್ಲಾಸು ಅಶ್ವಿನಿ ಅವರಿಗೆ ಸ್ಲೋಲ್ಲಿ ತೊಗೊಂಡ್ರು, ಇದ್ರ ಬಗ್ಗೆ ಹೇಗೆ ಅನಿಸ್ತು ನಿಮಗೆ? ಅದು ತುಂಬ ಖುಷಿ ಆಯಿತು. ಹೇಳಿ ಮೇಡಮ್, ನಿಮಗೆ ಅನ್ನಿಸ್ತು? ಏನೋ ಪಾರ್ಶಾಲಿಟಿ ಮಾಡಿದ್ರೇನೋ ಅಂತ ಅನಿಸ್ತು. ಅವರು ಏನೋ ಕೆಟ್ಟ ಪದ ಎಲ್ಲ ಮಾತಾಡಿದ್ರು, ಅದ್ರ ಬಗ್ಗೆ ಏನು ತೊಗೊಳ್ಳಿಲ್ಲ ಅವರು ಕ್ಲಾಸು. ಇವರು ಒಂದು ಮಾತು ಗಿಲ್ಲಿ ಮತ್ತು ಅವರಿಬ್ಬರು ಸೇರಿ ಏನೋ ಕುತಂತ್ರ ಮಾಡಿದ್ರಲ್ಲ ಟಾಸ್ಕಲ್ಲಿ, ಅದು ಮಾಡಿದಾಗ ಇವ್ರು ಕ್ಲಾಸ್ ತೊಗೋಬಾರ್ದಿತ್ತು. ಅವರೇನೋ ಸ್ಟ್ರಾಟಜಿ ಮಾಡಿದರು, ಅದು ತಪ್ಪಾಯಿತು. ಮೋಸ್ಟ್ಲಿ ಬಡವ್ರ ಮಕ್ಕಳು ಅಂತ ಏನಾದ್ರು ಜೋರು ಮಾಡ್ತಾರೆ, ಶ್ರೀಮಂತರ ಮಕ್ಕಳು ಅಂತ ಅವರಿಗೆ ಮೆಲ್ಲಗೆ ಹೇಳ್ತಾರೆ. ಹೌದು. ಸುದೀಪ್ ಸರ್ ಪಾರ್ಶಾಲಿಟಿ ಮಾಡ್ತಾ ಇದ್ರೆ ಅನಿಸ್ತಿದ್ದ ನಿಮಗೆ? ಅನಿಸ್ತಾ ಇದೆ. ಅಶ್ವಿನಿ ಗೌಡಗೆ ಕೂಡ ಕ್ಲಾಸ್ ತೊಗೋಬೇಕಾಗಿತ್ತು, ಅವ್ರಿಗೆ ತೊಗೊಳ್ಳಿಲ್ಲ. ತೊಗೊಂಡ್ರು ಸ್ಲೋ ತೊಗೊಂಡ್ರು ಅಂತಲ್ಲ? ಹೌದು. ಈಗ ನಿನ್ನೆ ರಿಷಿಕಾ ಮತ್ತು ರಿಷಾ ಗೌಡಗೆ ತುಂಬ ಕ್ಲಾಸ್ ತೊಗೊಂಡ್ರು, ಹೇಗೆ ಅನಿಸ್ತದು? ಅದು ಚೆನ್ನಾಗಿತ್ತು, ಕ್ಲಾಸ್ ತೊಗೋಬೇಕಾಗಿತ್ತು. ಅವರೇನೋ ಒಂದು ಲವ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ರು, ಅದು ತಪ್ಪು, ಆ ಥರ ಹೋಗ್ಬಾರ್ದಿತ್ತು. ಅದಕ್ಕೋಸ್ಕರ ತೊಗೊಂಡು. ಇನ್ನು ಧ್ರುವಂತ್ ಬಗ್ಗೆ ಹೇಗೆ ಅನಿಸ್ತಿದೆ? ಧ್ರುವಂತೇನೋ ಫೇಕ್ ಆಗಿದ್ದಾನೆ ಅನಿಸುತ್ತೆ. ಫೇಕ್ ಆಗಿದ್ದಾನೆ. ಓಕೆ, ಮೊನ್ನೆ ಧ್ರುವಂತ್ ಗಿಲ್ಲಿಗೆ ಒಂದು ಆರೋಪ ಮಾಡಿದ್ರು, ನೀನು ಬಡವ ಅಲ್ಲ, ನಿಮ್ಮ ಮನೆಯಲ್ಲಿ ಹಸುಗಳಿದಾವೆ, ಕುರಿ ಇದೆ, ಮನೆ ಇದೆ, ನೀನು ಹೆಂಗೆ ಬಡವ ಅಂತ. ಇದ್ರ ಬಗ್ಗೆ ಹೇಗೆ ಅನಿಸ್ತಿದೆ? ಬಡವ ದುಡ್ಡಲ್ಲೇನೋ ಬಡವ ಏನಿಲ್ಲ, ಅವನು ಚೆನ್ನಾಗೇ ಇದ್ದಾನೆ. ಆ ಥರ ಹೇಳೋದೆಲ್ಲ ತಪ್ಪು. ಆ ಥರ ತಪ್ಪು. ಓಕೆ, ಇನ್ನು ರಘು ಅವರು 2ನೇ ಸತಿ ಕ್ಯಾಪ್ಟನ್ ಆಗಿದ್ದಾರೆ, ಹೇಗೆ ಅನಿಸ್ತಿದೆ? ರಘು ಅವರು ಚೆನ್ನಾಗೇ ಆಡ್ತಿದ್ದಾರೆ. ಅವರು ಹೊರಗಡೆ ಹೇಗಿದ್ದಾರೋ ಒಳಗೇನೂ ಹಾಗೇ ಇದ್ದಾರೆ. ಅವರೇನೋ ನಿಜ ರೂಪ ಹೊರಗಡೆನೇ ಬೇರೆ ಇದೆ, ಆದರೂ ಕಂಟ್ರೋಲ್ ಮಾಡಿ ಗಿಲ್ಲಿ ಜೊತೆ ಎಲ್ಲ ಚೆನ್ನಾಗಿದ್ದಾರೆ. ಹಾಗೆ ಇದ್ದರೆ ಗೆಲ್ಬೋದೇನೋ, ಅವರು ಫಿನಾಲೆವರೆಗೂ ಬರ್ಬೋದು. ಇನ್ನು ಜಾಹ್ನವಿ ಮತ್ತು ಅಶ್ವಿನಿ ಅವರು ನಿನ್ನೆ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ತೆಗೆದು ಮಾತಾಡೋದು, ಅದಕ್ಕೆ ಸುದೀಪ್ ಸರ್ ತುಂಬ ಕ್ಲಾಸ್ ತೊಗೊಂಡ್ರು. ಆಮೇಲೆ ಇನ್ನೊಂದು ಜಾಹ್ನವಿ ಹೇಳ್ತಾರೆ, ಕಲರ್ಸ್ ಕನ್ನಡದಲ್ಲಿದ್ದರೆ ಅವ್ರನ್ನ ಜಾಸ್ತಿ ಮೇಲೆತ್ತುತ್ತಾರೆ ಅಂತ. ಇದು ನಿಜನಾ? ಆ ಥರ ಏನಿಲ್ಲ. ಕಲರ್ಸ್ ಕನ್ನಡದಲ್ಲಿ ಇದ್ದರೆ ಅವರು ಯಾರವ್ರು ಇನ್ನೊಬ್ರು ಇದ್ರಲ್ಲ, ಚಂದ್ರಪ್ರಭಾ, ಅವರು ಇರ್ಬೋದಾಗಿತ್ತು. ಆ ಥರ ಏನು ಪಾರ್ಶಾಲಿಟಿ ಏನು ಮಾಡ್ತಾ ಇಲ್ಲ. ಅವರು ಎಲ್ಲರಿಗೂ ಈಕ್ವಲ್ ಆಗೇ ನೋಡ್ತಾ ಇದ್ದಾರೆ. ಆ ಥರ ಡ್ರೆಸ್ಸಿಂಗ್ ರೂಮಲ್ಲಿ ನಮ್ಮ ಕೈ ಇಟ್ಟು ಕಳಿಸಿದಾಗ ಮಾತಾಡಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಜೋರಾಗೆ ಕ್ಲಾಸ್ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ ಅವರು. ಸ್ವಲ್ಪ ಜಾಸ್ತಿ ತೊಗೋಬೇಕಿತ್ತು. ಓಕೆ, ಈ ವಾರ ಯಾರು ಹೆಲ್ಮೆಟ್ ಆಗ್ಬೋದು? ಈ ವಾರ ರಿಷಾ. ನಿಮಗೆ ಯಾರು ಹೆಲ್ಮೆಟ್ ಆಗ್ಬೋದು? ರಿಷಾ ಆಗಬೇಕು. ಯಾಕೆ ಅವ್ರು ಆಗಬೇಕು? ರಿಷಾ ಅವಳು ಗಿಲ್ಲಿಗೆ ಹೊಡೆದಿದ್ದು ಏನೋ ಸರಿ ಕಾಣಲಿಲ್ಲ. ಹಾಗೆ ಅವಳು ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕ್ತಾಳೆ. ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅವಳು. ಅದೇ ಜಾಗದಲ್ಲಿ ಈಗ ಲೇಡೀಸ್ ಇರೋದ್ರ ಬದಲು ಜೆಂಟ್ಸ್ ಯಾರು ಕೈ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಳ್ತಿದ್ರಾ? ಇಲ್ಲ, ಉಳಿಸ್ಕೊಳ್ತಿದ್ದಿಲ್ಲ. ಇಮಿಡಿಯೇಟ್ ಕಳಿಸ್ತಿದ್ರು. ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಪಾರ್ಶಾಲಿಟಿ ಮಾಡ್ತಾರೆ, ಬಿಗ್ ಬಾಸೇ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಆ ಥರ ಏನಿಲ್ಲ, ಮಾಡ್ತಾ ಇಲ್ಲ. ಆದರೆ ಇವರೇನೋ ತಮಾಷೆಗೆ ಗಿಲ್ಲಿ ಮತ್ತು ಅವಳು ಸ್ವಲ್ಪ ಕ್ಲೋಸ್ ಆಗಿರೋ ಕಾರಣದಿಂದ ಅವಳು ಹೊಡೆದಿರ್ಬೋದೇನೋ, ಹಾಗಾಗಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಓಕೆ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತುಂಬ ನಾಟಕ ಮಾಡ್ತಾರೆ ಯಾರು? ಧ್ರುವ್. ತುಂಬ ಡವ್ ಮಾಡೋದು ರಿಷಾ. ತುಂಬ ಅಹಂಕಾರ ಜಾಸ್ತಿ ಇರೋದು ಅಶ್ವಿನಿ. ತುಂಬ ಜಂಬ ಜಾನ್ವಿ. ಓಕೆ, ಇವ್ರು ಬಿಗ್ ಬಾಸ್ಗೆ ಇರಲೇಬಾರ್ದಿತ್ತು ಅಂದರೆ? ಸುಧೀರ್. ಅವನು ಹೊರಗಡೆ ಆಗಿದ್ದಾನೋ ಒಳಗಡೆ ಆಗಿಲ್ಲ ಅವನು. ಎಲ್ಲ ಫೇಕ್ ಗೇಮ್ ಆಡ್ತಿದ್ದಾನೆ, ಸೇಫ್ ಗೇಮ್ ಆಡ್ತಿದ್ದಾನೆ ಅವನು. ಈ ವಾರ ಏನೋ ಬರ್ಬೋದಾ? ಬರ್ಬೋದು, ಆದರೆ ರಿಷಾ ಬರ್ಬೋದು ಅಂತ. ನಿಮ್ಮ ಮನಸ್ಸಿಗೆ ರಿಷಾ ಬರ್ಬೋದು ಅಂತ. ಟಾಪ್ 5 ಯಾರು ಬರ್ಬೋದು? ಟಾಪ್ 5 ಅಶ್ವಿನಿ, ರಾಶಿಕಾ. ಈಗ ತಾನೇ ಹೆಲ್ಮೆಟ್ ಆಗುತ್ತೆ ಅಂತ ಹೇಳಿದ್ರಿ. ಟಾಪ್ 5 ಜನ, ಟಾಪ್ 5 ಅಂದರೆ ಫಿನಾಲೆಗೆ ಯಾರು ಬರ್ಬೋದು 5 ಜನ ಅಂತ? ಅಶ್ವಿನಿ, ರಘು, ಗಿಲ್ಲಿ, ಹೌದೌದು ಕರೆಕ್ಟ್. ಗಿಲ್ಲಿ ಮತ್ತು
ಇನ್ನೊಬ್ರು ಸೂರಜ್, ಸೂರಜ್. ರಕ್ಷಿತ ಬರಲ್ವಾ? ರಕ್ಷಿತ ಒಬ್ಳು, 5 ಜನ ಆದರು. ಓಕೆ, ಸೂರಜ್ ಹೇಗೆ ಆಡ್ತಿದ್ದಾರೆ? ಸೂರಜನ ಚೆನ್ನಾಗಿ ಆಡ್ತಿದ್ದಾನೆ. ರಾಶಿಕನ ಸ್ವಲ್ಪ ಬಿಟ್ಟರೆ ಚೆನ್ನಾಗಿ ಆಡ್ಬೋದು ಅವನು. ಲವ್ ಟ್ರ್ಯಾಕ್ ಎಲ್ಲ ಬೇಡ ಅನಿಸುತ್ತೆ. ಬಿಗ್ ಬಾಸ್ ಲವ್ ಮಾಡೋಕ್ಕಲ್ವಾ? ಅವರೆಲ್ಲ ಫೇಕಾಗಿ ಲವ್ ಮಾಡ್ತಿದ್ದಾರೆ. ಅದು ನಿನ್ನೆ ಎಪಿಸೋಡಲ್ಲೇ ಗೊತ್ತಾಯಿತು. ಓಕೆ, ಮತ್ತು ಕಾವ್ಯ ಗಿಲ್ಲಿ ಏನು ಮಾಡ್ತಿದ್ದಾರೆ? ಅವರೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ. ಆ ಥರ ಏನಿಲ್ಲ, ಕ್ಯೂಟ್ನೆಸ್ ಅನಿಸುತ್ತೆ ಅವರಿಬ್ಬರು ನೋಡಿದರೆ. ಈಗ ಗಿಲ್ಲಿ ಲವ್ ಅಂತ ಹಿಂದಿನ ಹೋಗ್ತಿದ್ರೆ ಕಾವ್ಯ ಇಲ್ಲ ಅಂತಾರೆ, ಇದ್ರ ಬಗ್ಗೆ ಏನು ಅನಿಸ್ತಿದೆ? ಆ ಥರ ಏನಿಲ್ಲ, ಅವನು ಸುಮ್ಮನೆ ರೇಗಿಸ್ತಾ ಇರ್ತಾನೆ ಅಷ್ಟೇ. ಅದು ನೋಡೋರಿಗೆ ಕೂಡ ಗೊತ್ತಾಗುತ್ತೆ. ಓಕೆ, ಈಗ ಇಲ್ಲಿಗ ಪ್ರಿವಿಯಸ್ ಶೋ ಮಾಡಿದ್ದಾರೆ. ಅಲ್ಲಿ ಒಂದು ಕಡೆ ಇಶ್ಯೂ ಇದ್ರು, ಒಂದು ಕಡೆ ಗಗನ ಇದ್ರು, ಒಂದು ಕಡೆ ಕಾವ್ಯ, ಈಗ ಕಾವ್ಯ ಇದ್ದಾರೆ. ಈ ಮೂರಲ್ಲಿ ಯಾರು ತುಂಬ ಚೆನ್ನಾಗಿರುತ್ತೆ ಪೇರ್? ಗಿಲ್ಲಿಗೆ ಕಾವ್ಯ. ಗಿಲ್ಲಿ ಕಾವ್ಯನ ಪೇರ್ ತುಂಬ ಚೆನ್ನಾಗಿದೆಯಾ? ಕ್ಯೂಟ್ನೆಸ್ ಇದೆ, ಜೋಡಿ ತುಂಬ ಚೆನ್ನಾಗಿದೆ, ತುಂಬ ಅರ್ಥ ಮಾಡ್ಕೊಳ್ತಾರಂತಲ್ಲ. ಓಕೆ, ನಿಮ್ಗೆ ಯಾರು ಗೆಲ್ಲಬೇಕು? ಗಿಲ್ಲಿ ಅಥವಾ ಅಲ್ಲ, ಅವಳ ಹೆಸರೇನು? ರಕ್ಷಿತಾ. ಅವರೇ ಇಬ್ಬರು ಗೆಲ್ಲಬೇಕು. ಇನ್ನೊಂದು, ರಕ್ಷಿತ ಮೇಲೆ ಧ್ರುವ ಒಂದು ಆರೋಪ ಮಾಡ್ತಾರೆ, ರಕ್ಷಿತಗೆ ಕನ್ನಡ ಮಾತಾಡೋಕೆ ಸರಿಯಾಗಿ ಬರುತ್ತೆ, ಅವಳು ಸುಮ್ಮನೆ ಡ್ರಾಮಾ ಮಾಡ್ತಾಳೆ ಅಂತ. ನಿಜಾನ ಅದು? ಇಲ್ಲ, ಅನ್ಸೋದಿಲ್ಲ. ಯಾಕಂದ್ರೆ ಅವಳು ಹೊರಗಡೆ ಹೋಗಿದ್ದಾಳು, ಒಳಗೇನೂ ಹಾಗೇ ಇದ್ದಾಳೆ. ಅದೇನೋ ಬಂದು ಕಲ್ತಿರ್ಬೋದೇನೋ ಬಿಗ್ ಬಾಸಿಗೆ ಬಂದು ಆ ಥರ ಫಾಸ್ಟಾಗಿ ಮಾತಾಡೋದು. ಹೊರಗಡೆ ಹೋಗಿದ್ದಾಳೋ ಒಳಗೇನೂ ಹಾಗೇ ಇದ್ದಾಳೆ ಅವಳು. ಹಾಂ. ಓಕೆ, ಫೈನಲ್ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ? ಬಿಗ್ ಬಾಸ್ ಬಗ್ಗೆ ಅಂದರೆ ಪಾರ್ಶಾಲಿಟಿ ಮಾಡಬಾರ್ದು. ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ರಕ್ಷಿತಕ್ಕೆ ತೊಗೋದಂಗೆ ಕ್ಲಾಸು ಅಶ್ವಿನಿಗೂ ತೊಗೋಬೇಕು. ಎಲ್ಲರಿಗೂ ಒಂದೇ ಥರ ತೊಗೋಬೇಕು. ಎಲ್ಲ ಪ್ರಿವಿಯಸ್ ಶೋಗಳೆಲ್ಲ ಪ್ರಿವಿಯಸ್ ಸೀಸನ್ ನೋಡಿದಾಗ ಆ ಥರ ಮಾಡ್ತಾ ಇರಲ್ಲ. ಈ ಸೀಸನ್ ಯಾಕೆ ಆ ಥರ ಮಾಡ್ತಾ ಇರೋ ಅನಿಸ್ತಿದೆ ನಿಮಗೆ? ಏನೋ ಗೊತ್ತಿಲ್ಲ. ನೋಡ್ತೀವಿ. ನಿಮಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿನ? ಯಾರು ಬಿಗ್ ಬಾಸ್ ಗೆಲ್ಬೇಕು ಅಂತ ಹೇಳಿ ಇಷ್ಟ ನಿಮಗೆ? ಗಿಲ್ಲಿ. ಎಲ್ಲದಕ್ಕೂ ಗಿಲ್ಲಿನೇ. ಓಕೆ, ರೀಸೆಂಟ್ ಆಗಿ ಇದು ಎಪಿಸೋಡ್ ನೋಡಿದ್ರ? ಸುದೀಪ್ ಸರ್ ಎಲ್ಲರಿಗೂ ಗಿಲ್ಲಿಗೆ ಮತ್ತೆ ಬೇರೆರಿಗೆಲ್ಲ ಕ್ಲಾಸ್ ತಗೊಂತ ಇದ್ರು. ನಿಮಗೆ ಏನು ಅನಿಸ್ತು? ಒಂಥರ ಬೇಜಾರಾಗಿತ್ತು. ಯಾಕೆ ಗಿಲ್ಲಿ ಕ್ಲಾಸ್ ತಗೊಂಡಿದ್ಕ? ಓಕೆ, ಗಿಲ್ಲಿ ಯಾಕೆ ಗೆಲ್ಲಬೇಕು? ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಎಲ್ಲರಿಗೂ ನಗಿಸ್ತಾನೆ. ಹೌದಾ? ಈಗ ಮೊನ್ನೆ ನೋಡು, ಚೆನ್ನಾಗಿ ಆಡಿದ್ರು, ರಘು ಅವ್ರು ಚೆನ್ನಾಗಿ ಆಡಿದ್ದಾರೆ, 2 ಸಲ ಕ್ಯಾಪ್ಟನ್ ಆಗಿದ್ದಾರೆ. ಗಿಲ್ಲಿ ಒಂದು ಸಲನೂ ಕ್ಯಾಪ್ಟನ್ ಆಗಿಲ್ಲ, ಮತ್ತೆ ಹೆಂಗೆ ಚೆನ್ನಾಗಿ ಆಡ್ತಾ ಇರೋದು? ಟಾಸ್ಕ್ ಕೊಟ್ರೆ ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ಟಾಸ್ಕ್ ಕೊಡ್ತಾ ಇಲ್ವಾ? ಗಿಲ್ಲಿ ಬಿಟ್ರೆ ಮತ್ತೆ ಬೇರೆ ಯಾರು ಇಷ್ಟ ನಿಮಗೆ? ಕಾವ್ಯ. ಕಾವ್ಯ ಯಾಕೆ ಇಷ್ಟ? ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಬಿಗ್ ಬಾಸ್ ಅಲ್ಲಿ ವಿಲನ್ ಯಾರು ನಿಮಗೆ? ರಘು ಸರ್. ರಘು ಸರ್ ಯಾಕೆ ವಿಲನ್? ರಘು ಸರ್ ಯಾಕಂದ್ರೆ ಫುಲ್ಲು ದಪ್ಪಕ್ಕವ್ರೆ, ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ ವಿಲನ್? ಅಶ್ವಿನಿ ಇಷ್ಟನಾ? ಇಲ್ಲ ಇಲ್ಲ, ಯಾಕೆ ಇಷ್ಟ ಇಲ್ಲ? ಅವರು ಗಿಲಿ ಜೊತೆ ಜಾಸ್ತಿ ಜಗಳ ಮಾಡ್ತಾರೆ, ಅದಕ್ಕೆ. ಗಿಲ್ಲಿ ಜೊತೆ ಜಗಳ ಮಾಡೋರು ಯಾರು ಇಷ್ಟ ಆಗಲ್ವಾ? ಮೊನ್ನೆ ಧ್ರುವಂತ್ ಮಾಡ್ತಾ ಇದ್ದ, ಇಷ್ಟ ಆಯ್ತಾ? ಇಲ್ಲ, ಧ್ರುವಂತೂ ಇಷ್ಟ ಇಲ್ಲ. ಯಾಕೆ? ಗಿಲಿ ಜೊತೆ ಜಗಳ ಆಡ್ತಿದ್ದೆ ತಾನೆ, ಗಿಲ್ಲಿ ಜೊತೆ ಜಗಳ ಆಡೋರು ಯಾರು ಇಷ್ಟ ಆಗಲ್ಲ. ಒಂದ್ ವೇಳೆ ಈ ಸಲ ಬಿಗ್ ಬಾಸ್ ಗಿಲ್ಲಿ ಗೆಲ್ಸಿಲ್ಲ ಅಂದ್ರೆ? ಗೆಲ್ಸ್ತಾನೆ. ಅಲ್ಲ, ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಬೇರೆಯವ್ರಿಗೆ ಗೆಲ್ಸ್ಬಿಟ್ರಪ್ಪ, ಅವಾಗ ಯಾರು ಗೆದ್ಲು ಓಕೆ, ಡನ್. ಗಿಲ್ಲಿ ಬಿಟ್ಟು ಯಾರು ಗೆದ್ರು? ಗಿಲ್ಲಿ ಬಿಟ್ಟು ಯಾರು ಗೆದ್ರು ಓಕೆ? ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಯಾವ್ದೋ ಸಾಂಗ್ ಹೇಳ್ತೀಯಾ? ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗಾಕ ಸೊಪ್ಪು, ನಿಮ್ಮಿಬ್ಬರು ಮಾಡಿ ತಪ್ಪು. ಅಮಲ್ ಡುಮಿಲ್ ಡಕ್ಕ, ನೀವೆಲ್ಲರೂ ಎಲಿಮಿನೇಷನ್ ಆಗೋದು ಪಕ್ಕ. ಗಿಲ್ಲಿ ಬಿಟ್ಟು ಎಲ್ಲರೂ ಎಲಿಮಿನೇಟ್ ಆಗ್ತಾರ? ಕಾವ್ಯ ಒಬ್ರು ಬಿಟ್ಟು. ಬೇರೆ ಕೇಳ್ತೀವಿ, ಗಿಲ್ಲಿ ಹೇಳು ಅಷ್ಟೇ ಅಂಕಲ್. ಅಷ್ಟೇನಾ?